ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಸುನಿಲ್ ಚಾನಲ್. ಇದು ಒಂದು ನಮ್ಮ ಟ್ರಿಪ್ ಲಾಗ್ ಆಗಿರುತ್ತೆ. ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಮಕ್ಕಳು ನಾವು ಎಲ್ಲರೂ ಫ್ಯಾಮಿಲಿ ಫುಲ್ ಹೊರಟಿದ್ದೀವಿ. ಇದು ಪ್ರಿಪ್ರೇಷನ್ ಮಾಡಿಸ್ಕೊತಾ ಇದ್ದೀವಿ, ಏನಾದ್ರು ತೊಗೊಂಡೋಗೋಣ ತಿಂಡಿನ ಅಂತ. ಇದು ಶಂಕರಪೋಳಿ, ಸ್ವೀಟು ಮತ್ತು ಖಾರ ಎರಡು ಮಾಡ್ಬೋದು. ಇವಾಗ ಆನ್ ದ ವೇ ಏನಾದರೂ ತಿನ್ನೋಕ್ಕೆ ಬೇಕಲ್ಲ, ಮಕ್ಕಳು ಇದ್ದಾಗ ತಿನ್ನೋಕ್ಕೆ ಬೇಕೇ ಬೇಕು. ಆಮೇಲೆ ಕಾಯಿ ಮಿಠಾಯಿ ಮಾಡ್ಕೊಂಡಿದ್ದೀವಿ. ಇನ್ನು ಅಂಗಡಿದು ತೊಗೊಂಬಂದಿದ್ವಿ ಬೇಕ್ರಿ ಐಟಮ್ಸೂ, ಬಟ್ ಮನೇದಿದ್ದರೆ ಚೆಂದ ಅಂತ ಸ್ವಲ್ಪ ಮನೇಲೂ ಮಾಡ್ಕೊತಾ ಇದ್ದೀವಿ. ಇದು ಮಂಡಕ್ಕಿ ಮಾಡೋಕ್ಕೆ ಖಾರ ಪುರಿ ಅಂತ ಹೇಳ್ತೀವಿ ನಮ್ಮ ಕಡೆ. ಮಂಡಕ್ಕಿಗೆ ಖಾರ, ಒಗ್ಗರಣೆ ಇದೆಲ್ಲ ಹಾಕಿ ಮಾಡೋದು. ಈಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ವಿ, ಗಾಡಿ ಪೂಜೆ ಮಾಡಿ ಹೊರಟ್ವಿ. ಫಸ್ಟು ಸಿಗಂದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತಿಂಡಿ ಮನೇಲೇ ಮಾಡ್ಕೊಂಡಿದ್ದೀವಿ, ಬಾಕ್ಸಿಗೆ ತೊಗೊಂಡಿದ್ದೀವಿ. ಆನ್ ದ ವೇ ಎಲ್ಲಾದರೂ ತಿನ್ನೋಣ ಅಂತ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತಿನ್ನೋಕ್ಕಾಗಲ್ಲ ಬೆಳಿಗ್ಗೆ ಮನೆಯಲ್ಲೇ, ಸೊ ಬಾಕ್ಸ್ ತೊಗೊಂಡಿದ್ದೀವಿ. ಇದು ಒಂದು 2 days ಟ್ರಿಪ್ಪಿಂದ ಆಗಿರುತ್ತೆ. ಆ್ಯಕ್ಚುಲಿ ಇದು ಲೇಟ್ ಪೋಸ್ಟು, ಹೋಗಿ ತುಂಬ ದಿನ ಆಯಿತು, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇಲ್ಲ ಒಂದು ವೇ ನಮ್ಮೂರಲ್ಲಿ ರಾಮನವಮಿ ಇದ್ದಿದ್ದ ಕಾರಣ ಅಲ್ಲಿ ಪ್ರೊಸೆಷನ್ ಬರ್ತಾಯಿತ್ತು. ಜರ್ನಿ ಸ್ಟಾರ್ಟ್ ಆಗಿದೆ ಅರ್ಲಿ ಮಾರ್ನಿಂಗು. ನೋಡ್ಬೋದು ನನ್ನ ಮಗಳು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾಳೆ, ಹುಲಿ ಸಿಂಹ ಅಂತ. ಹೋಟೆಲ್ ರುಚಿ ಅಂತೆ ನೋಡ್ಬಿಟ್ಟು ಹೋಟ್ಲ್ ಹೆಸರು. ಟ್ರೈನ್ ಬರುತ್ತೆ, ಇಲ್ಲಿ ಆನ್ ದ ವೇ ಶಿವಮೊಗ್ಗ ಇರೋದ್ರಿಂದ ಇಲ್ಲಿ ನಮ್ಮೂರಲ್ಲಿ ಟ್ರೈನ್ದು ಗೇಟ್ ಹಾಕ್ತಾರೆ, ಸೊ ಅಲ್ಲೊಂದು ಸ್ಟಾಪ್ ಇತ್ತು. ಇಲ್ಲಿ ರೋಡ್ ನೋಡ್ಬೋದು ನೀವು, ಒಳ್ಳೆ ಚಪ್ರ ಹಾಕ್ದಂಗಿದೆ ರೋಡಿಗೆ. ಫುಲ್ ಗ್ರೀನರಿಯಾಗಿ ಮಳೆ ಬಂದಿತ್ತು, ಸೊ ತಂಪಾಗಿತ್ತು, ಸೆಕೆ ಅನ್ನಿಸ್ತಾ ಇರಲಿಲ್ಲ. ಗ್ರೀನರಿ ಒಂಥರ ನೋಡೋಕ್ಕೆ ಚೆಂದ, ನೇಚರು. ಆಮೇಲೆ ಇಲ್ಲಿ ನಮ್ಮ ಯೂನಿವರ್ಸಿಟಿ ನೋಡ್ಬೋದು, ಕುವೆಂಪು ಯೂನಿವರ್ಸಿಟಿ. ಇದಾದಮೇಲೆ ತಿಂಡಿಗೆ ಒಂದು ಸ್ಟಾಪ್ ಕೊಟ್ಟಿದ್ವಿ. ಇಲ್ಲೇ ಒಂದು ಜಾಗ ಚೆನ್ನಾಗಿತ್ತು ಗ್ರೀನರಿಯಾಗಿ ಅಂತ. ಇಲ್ಲಿ ನನ್ನ ಮಗಳು ಮತ್ತೆ ಹೇಳ್ತಿದ್ದಾಳೆ, ಪುಣ್ಯಕೋಟಿ ಸಾಂಗ್ದು ಹುಲಿ ಬಂತು ಕಚ್ಚಿತು ಅಂತ ಹೇಳ್ತಾ ವಿತ್ ಎಕ್ಸ್ಪ್ರೆಷನ್ಸ್ ಬೇರೆ ಕೊಡ್ತಾಳೆ ಅವಳು. ಒಂದು ವೇ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು, ನೇಚರು ಅಂತ ವಿಡಿಯೋ ಮಾಡ್ಕೊಂಡಿದ್ವಿ. ಆಮೇಲೆ ಟ್ರಾಫಿಕ್ಕು ಏನು ಅಷ್ಟೊಂದಾಗಿರಲಿಲ್ಲ, ರೋಡ್ಸು ತುಂಬ ಚೆನ್ನಾಗಿದೆ, ಹೈವೇ ಆಗಿದ್ದರಿಂದ. ಇಲ್ಲಿ ನಾವು ಸಿಗಂದೂರು ಬ್ರಿಡ್ಜಿಗೆ ಬಂದ್ವಿ. ಮುಂಚೆ ಲಾಂಚ್ ಇತ್ತು, ಅಲ್ಲಿ ಟೈಮು ಕನ್ಸ್ಯೂಮ್ ಆಗೋದು, ಆಮೇಲೆ ಅದು ಫೀಲೇ ಬೇರೆ, ಇದು ಫೀಲೇ ಬೇರೆ, ಬ್ರಿಡ್ಜಲ್ಲಿ ಹೋಗೋದು ಬೇರೆ. ಆಮೇಲೆ ತುಂಬ ದೊಡ್ಡ ಬ್ರಿಡ್ಜ್ ಇದು, ಫೋಟೋಸ್ ತಗೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ. ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಇದು ನೀರು ಜಾಸ್ತಿ ಇತ್ತು ಆ್ಯಕ್ಚುಲಿ ಅಲ್ಲಿ. ನಾವು ಒಂದಷ್ಟು ಫೋಟೋಸ್ ತಕ್ಕೊಂಡ್ವಿ. ಆಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು ಕೆಳಗಿಳಿದು. ಟ್ರಾಫಿಕ್ ಏನಿಲ್ಲ ಅಷ್ಟಾಗಿ. ಸ್ಟಾರ್ಟಿಂಗ್ ಓಪನ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಕ್ರೌಡ್ ಇತ್ತು, ಇವಾಗ ಅಷ್ಟೊಂದೇನೋ ಕ್ರೌಡ್ಸ್ ಇಲ್ಲ ಅಲ್ಲಿ. ಇಲ್ಲಿ ಸಿಗಂದೂರು ರೀಚ್ ಆಗಿದ್ದೀವಿ. ಇದು ಎಂಟ್ರೆನ್ಸು ಸಿಗಂದೂರು ದೇವಸ್ಥಾನದಲ್ಲಿ. ಅಷ್ಟೊಂದು ರಶ್ ಇರಲಿಲ್ಲ, ಇನ್ನು ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅಷ್ಟೇ, ಫೋನ್ಸ್ ಅಲೋ ಇರಲಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ 3 ಜನ ಮಕ್ಕಳು ಹಿಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅಲ್ಲಿ ಹತ್ತೋದು, ಇಲ್ಲಿ ಇಳಿಯೋದು, ಬೀಳೋದು. ಮಾಮಂಗಳಾರತಿಗೆ ಅಂತ ಅಲ್ಲಿ ಡೋರ್ ಕ್ಲೋಸ್ ಮಾಡಿದರು, ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇದು ಪ್ರಸಾದದ ಹಾಲು, ಪ್ರಸಾದ ಇರುತ್ತೆ ದಿನಾನು. ಚೆನ್ನಾಗಿತ್ತು ಊಟನೂ ಅಲ್ಲಿ. ನೆಕ್ಸ್ಟ್ ಸ್ಟಾಪು ಕೊಲ್ಲೂರು, ಅಲ್ಲಿಗೆ ಜರ್ನಿ ಸ್ಟಾರ್ಟ್.